ಇನ್ನು ಬೆಳಗಾವಿಯ ಇನಾಮದಾರ್ ಸಕ್ಕರೆ ಕಾರ್ಖಾನೆಯಲ್ಲಿ ಬಾಯ್ಲರ್ ಬ್ಲಾಸ್ಟ್ ಆಗಿ 8 ಮಂದಿ ಸಾವನ್ನಪ್ಪಿದ್ರು. ಅಮಾಯಕರ ಸಾವಿಗೆ ದನಿಯಾಗಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ಕಾರ್ಖಾನೆಯ ನಿರ್ಲಕ್ಷ್ಯದ ವಿರುದ್ಧ ದನಿ ಎತ್ತಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ಎಲ್ಲೇ ಅನ್ಯಾಯ ಆಗಲಿ, ಎಲ್ಲೇ ಅಕ್ರಮ ಆಗಲಿ, ಮೊದಲು ಧ್ವನಿ ಎತ್ತೋದೆ ನಿಮ್ಮ ಗ್ಯಾರಂಟಿ ನ್ಯೂಸ್. ಬೆಳಗಾವಿಯ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದಂತಹ ಈ ಒಂದು ದುರಂತದ ವಿಚಾರವಾಗಿ ಅಮಾಯಕರ ಜೀವಕ್ಕೆ ಬೆಲೆ ಇಲ್ವಾ ಅಂತೇಳಿ ಧ್ವನಿ ಎತ್ತಿದ್ದು ನಿಮ್ಮ ಗ್ಯಾರಂಟಿ ನ್ಯೂಸ್. ಮೊನ್ನೆಯಿಂದಲೂ ಕೂಡ ನಿರಂತರವಾಗಿ ಸುದ್ದಿಯನ್ನ ಬಿತ್ತರಿಸ್ತಾ ಇದೆ ಗ್ಯಾರಂಟಿ ನ್ಯೂಸ್. ಕಾರ್ಖಾನೆ ಮಾಲೀಕರನ್ನ ಎಚ್ಚರಿಸಿ ನೊಂದವರಿಗೆ ಸಾಂತ್ವನ ಹೇಳಿತ್ತು. ಗ್ಯಾರಂಟಿ ನ್ಯೂಸ್ನ ನಿರಂತರ ವರದಿಗೆ ಸ್ಥಳೀಯ ಶಾಸಕರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಅರವಳ್ಳಿ ಗ್ರಾಮಕ್ಕೆ ಶಾಸಕ ಮಹಾಂತೇಶ್ ಕೌಜಲಗಿ ಆಗಮಿಸಿದ್ರು. ಘಟನೆ ನಡೆದು 2 ದಿನ ಅಂದ್ರೆ ಇವತ್ತು ಘಟನೆ ನಡೆದ 2 ದಿನದ ಬಳಿಕ ಮೃತರ ಮನೆಗೆ ಬಂದು ಸಾಂತ್ವನ ಹೇಳಿದ್ದಾರೆ. ಮೃತ ಮಂಜುನಾಥ ಕಾಜಗಾರ್ ಕುಟುಂಬಕ್ಕೆ ಶಾಸಕರು ಸಾಂತ್ವನ ಹೇಳಿದ್ದಾರೆ. ಮೊನ್ನೆ ಯಾವಾಗ ಈ ಘಟನೆ ನಡೆಯುತ್ತೆ, ಯಾವಾಗ ಬ್ಲಾಸ್ಟ್ ಆಗುತ್ತೆ, ಅದಾದ ಮೇಲೆ ಅವರ ಪರಿಸ್ಥಿತಿ ಹೇಗಿದೆ, ಆಸ್ಪತ್ರೆಯಲ್ಲಿ ಹೇಗೆ ನರಳಾಡ್ತಾ ಇದ್ದಾರೆ, ಪ್ರತಿಯೊಂದು ವಿಚಾರ ಅಮಾಯಕರ ಜೀವದ ಬಗ್ಗೆ ನಿರಂತರವಾಗಿ ಸುದ್ದಿಯನ್ನ ಬಿತ್ತರಿಸಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ಅದರ ಜೊತೆಗೆ ಕಾರ್ಖಾನೆಯಲ್ಲಿರುವಂತಹ ಅವ್ಯವಸ್ಥೆಯ ಬಗ್ಗೆ ಕೂಡ ನಾವು ತೋರಿಸಿದ್ವಿ. ಕುಟುಂಬಸ್ಥರು ಕೂಡ ವಿಚಾರವಾಗಿ ಆಕ್ರೋಶ ಹೊರ ಹಾಕಿದ್ರು. ಸೂಕ್ತ ಪರಿಹಾರ ಕೊಡಿಸೋದಾಗಿ ಶಾಸಕ ಕೌಜಲಗಿ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಏನು 20 ಲಕ್ಷ 15 ಲಕ್ಷ ಅಂತೇಳಿ ಹೇಳ್ತಾ ಇದ್ದಾರೆ, ಅದೆಲ್ಲ ಅಲ್ಲ, ನಮಗ್ ಸೂಕ್ತ ಪರಿಹಾರ ಬೇಕು ಅನ್ನುವಂತ ಒತ್ತಾಯವನ್ನ ಮಾಡಿದ್ದಾರೆ. ಹಾಗಾಗಿ ಸೂಕ್ತ ಪರಿಹಾರ ಕೊಡಿಸ್ತೀನಿ ಅಂತ ಶಾಸಕ ಕೌಜಲಗಿ ಅವರು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಭರವಸೆಯನ್ನ ಕೊಟ್ಟಿದ್ದಾರೆ. ಕನಸು ಮನುಷ್ಯನಾಗೂ ಎನಿಸುವಂಗಿಲ್ಲ ಸರ್ ಅದನ್ನ. ಯಾಕಂದ್ರೆ ಇವರು ಹೇಳಿದ್ರು ಸರ್, ಅಲ್ಲಿ ಕೇಳಿ ಒಳಗೆ ಏನಾಗಿತ್ತು ಅನ್ನೋದು ನಾವು ಬಾಯಿಲಿ ಕೇಳಿ ಸರ್. ನೀವು ಹೇಳ್ತಾನ್ರಿ ಎಷ್ಟೊಂದು ನೆಗ್ಲಿಜೆನ್ಸಿ ಮಾಡಿದಾರಂದ್ರ ಅವರು ಬಾಳ ನೆಗ್ಲಿಜೆನ್ಸಿ ನಡ್ಕೊಂಡಾರ ಸರ್. ಅವ್ರ ಯಾಕೆ ಹಿಂಗ್ ಮಾಡಿದ್ರು ಎಲ್ಲ ಅಲ್ರಿ, 8 ಕುಟುಂಬದ ಸದಸ್ಯರಲ್ಲಿ ಜಮಾಯಿಸಿದಾರ ಸರ್. ಅಲ್ಲಿ 8 ಕುಟುಂಬದ ಸದಸ್ಯರಿದ್ದಾಗ ಅವ್ರಿಗೆ ಭೇಟಿಯಾಗಿ ಇಲ್ರಪ್ಪ ಆಗ್ಬಾರ್ದಾಗಿತ್ತು, ನಿಮ್ ಜೊತೆ ನಾವು ಅದೇವು ಒಂದ್ ಸ್ವಲ್ಪ ಸಾಂತ್ವನ ನೋಡಿ ಹೇಳಿದ್ರಿ, ಹೆಂಗ್ ಬೇಕಾಗಿತ್ತಲ್ಲ ಸರ್. ಅಲ್ಲಿ ಯಾರು ಇಲ್ರಿ ಸರ್, ಯಾರು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿಲ್ಲ ಸರ್, ಒಬ್ರು ಇಲ್ಲ. ನಾವು ಪ್ರೆಷರ್ ಮಾಡಿದಾಗ ಎಂಡಿ ಸರ್ ಅಲ್ಲ ಸರ್, ಕಾರ್ಮಿಕರಿಗೆ ಯಾರು ಈಗ ಅವನಿಗೆ ಯಾರೋ ಒಬ್ರು ಫೋನ್ ಮಾಡಿದಾರ ಸರ್. ಯಾರೋ ಒಬ್ರು ಫೋನ್ ಮಾಡಿ ಹೇಳುದು ಹಿಂಗ್ ದುರ್ಘಟನೆ ನಡೆದೈತೆ ಅಂತ ಹೇಳಿ. ಯಾರು ಒಬ್ರು ಅಲ್ಲಿ ನಾವು ಎಲ್ಲಾ ಹೆಣ ಇಟ್ಕೊಂಡು ಕಾಸ ಸ್ಟ್ರೈಕ್ ಮಾಡುವ ಪೊಸಿಷನ್ ತಂದಿಟ್ರಿ ಸರ್ ನೀವು ಇವ್ರು. ಯಾಕಂದ್ರೆ ಅಲ್ಲಪ್ಪ ನಾನೊಬ್ಬ ಫ್ಯಾಕ್ಟ್ರಿ ಮಾಲಕದನು, 3 ಜನ ಓನರ್ ಅದಾರಂತ ಸರ್. ಅದಕ್ಕೆ ಇದ್ಕೊಂಡ 8 ಜನ ಸಾವಾಗಿದಾವ ಸರ್. ಅಲ್ಲಿ ಒಂದ ಅಲ್ಲ ಸರ್, 8 ಜನರ ಸಾವಿಗೆ ಅದಕ್ಕೆ ಬೆಲೆ ಇಲ್ದಂಗ್ ಮಾಡ್ಬಿಟ್ರು ಸರ್ ಇವ್ರು. ಅಲ್ಲಿ ಹೋಗಿ ಕಾಸ ಹೆಣ ಇಟ್ಕೊಂಡ್ ಸ್ಟ್ರೈಕ್ ಮಾಡಿ ಕಾಸ ನಮ್ ನ್ಯಾಯವನ್ನ ನಾವು ಕೇಳೋದಂದ್ರೆ ಎಲ್ಲಿಗೆ ಬಂತ್ರಿ ಪೊಸಿಷನ್ ಇದು ಸರ್? ಅಟ್ ಲೀಸ್ಟ್ ಪರಿಹಾರ ಬೇಡ ನಮ್ಗ. ಇಲ್ಲ ನಿಮ್ ಕುಟುಂಬದ ಜೊತೆಗೆ ನಾವು ಅದೇವಪ್ಪ ಅಲ್ರಿ, ನೀವು ಇಷ್ಟೆಲ್ಲ ಕೆಲಸ ಬದಿಗೆ ಹೊತ್ತಿಟ್ಟನು ಇದೆಲ್ಲ ನಾನು ಪ್ರತಿನಿಧಿಸ್ತಾನೆ ಈ ಕ್ಷೇತ್ರವನ್ನ. ಬಡವ್ರ ಕುಟುಂಬಕ್ಕೆ ಬಂದ್ರೆ ಇಲ್ಲ ನೀವು ಇದು ಮಾನವೀಯತೆ. ಬಂದ್ ಕಾಸ್ ಮಾತಾಡಿಸಿ ಹೋಗ್ಬೇಕಂತಕ್ಕಂತ ಭಾವ ನಿಮ್ಮಲ್ಲಿ ಬಂದೈತಲ್ಲ, ಇದು ಮಾತೃ ಹೃದಯಗಳಂತ ನಾವು. ಇಲ್ಲ ಅವ್ರು ಎಲ್ಲಿ ಹೋದ್ರು, ಒಬ್ಬರಾರು ಬರ್ಬೇಕಾಗಿತ್ತಲ್ಲ, MD ಅವ್ರನ್ನ ಕಳಿಸ್ಕೊಟ್ರ, ಅವ್ರಿಗೇನು ಮಾತೃ ಹೃದಯ ಇತ್ತು, ಬಂದ್ರು. ಇಲ್ರಿ ಸರ್, ಯಾಕಂದ್ರೆ ಒಂದು ಸಾಂತ್ವನ ನೋಡಿ ಈಗ ಇಟ್ಕೊಂಡ್ ಕಾಸ ಅಲ್ಲಿ